ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರಿಗೆ ಬೆಂಗಳೂರು ಉತ್ತರದಿಂದ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಅವರು ಅಸಮಾಧಾನಗೊಂಡಿದ್ದರು. ಇವತ್ತು ಅವರು ತಮ್ಮ ಅಂತಿಮ ನಿರ್ಧಾರವನ್ನು ತಿಳಿಸ್ತಾರಂತೆ, ತಮ್ಮ ಮುಂದಿನ ನಡೆ ಏನು ಅಂತ. ಈಶ್ವರಪ್ಪನವರ ಬಳಿಕ ಡಿ.ವಿ. ಸದಾನಂದ ಗೌಡ ಪಕ್ಷಕ್ಕೆ ರೆಬಲ್ ಆಗಿದ್ದಾರೆ. ಬೆಂಗಳೂರು ಉತ್ತರ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸಿಡಿದೆದ್ದಿದ್ದಾರೆ ಡಿ.ವಿ. ಸದಾನಂದ ಗೌಡರು. ಕೆಲವೇ ಕ್ಷಣಗಳಲ್ಲಿ ಡಿ.ವಿ.ಎಸ್ ಅವರು ಹೈ ವೋಲ್ಟೇಜ್ ಪ್ರೆಸ್ ಮೀಟ್ ಮಾಡ್ತಾರೆ 11 ಗಂಟೆಗೆ ಅವರ ನಿವಾಸದಲ್ಲಿ. ಹಾಗಾಗಿ ಈಗಾಗಲೇ ಡಿ.ವಿ.ಎಸ್ ಅವರನ್ನ ಸೆಳೆಯೋದಕ್ಕೆ ಗಾಳ ಹಾಕಿದೆ ಕಾಂಗ್ರೆಸ್ಸು. ಯಾವ ರಾಜಕೀಯ ನಿರ್ಧಾರ ಪ್ರಕಟ ಮಾಡ್ತಾರೆ ಡಿ.ವಿ.ಎಸ್ ಅಂತಕ್ಕಂಥದ್ದು ಪ್ರಶ್ನೆ. ಯಾಕೆ ಅಂತಂದರೆ, ಓಕೆ, ಕಾಂಗ್ರೆಸ್ಗೆ ಅವರು ಒಂದು ವೇಳೆ ಜಂಪ್ ಆದರೂ ಕೂಡ ಅವರೇನೋ ಮೈಸೂರಿನಿಂದ ನಿಲ್ಲಬೇಕು ಅಂತ ಅಂದಿದ್ರಂತೆ. ಮೈಸೂರಿಗೆ ಹೆಚ್ಚು ಕಡಿಮೆ ಲಕ್ಷ್ಮಣ್ ಅವ್ರ ಹೆಸರು ಫೈನಲ್ ಆಗಿದೆ. ಹಾಗೆಯೇ ಬೆಂಗಳೂರು ಉತ್ತರ ಅವರ ಸ್ವಕ್ಷೇತ್ರ, ಅಲ್ಲಿಂದ ನಿಲ್ಲಬೇಕು ಅಂದರೆ ರಾಜುಗೌಡರ ಹೆಸರು ಫೈನಲ್ ಆಗಿದೆ. ಹಾಗಾಗಿ ಸದಾನಂದ ಗೌಡರು ಏನು ಮಾಡ್ತಾರೆ, ಅವರಿಗೆ ಟಿಕೆಟ್ ಇಲ್ಲದೇ ಇದ್ದರೂ ಕೂಡ ನಾನು ಕಾಂಗ್ರೆಸ್ಗೆ ಹೋಗಿ ಸೇರ್ಕೋತೀನಿ ಅಂತಾರ ಗೊತ್ತಿಲ್ಲ. ಕುತೂಹಲ ಕೆರಳಿಸಿದೆ ಮಾಜಿ ಸಿ.ಎಂ ಸದಾನಂದ ಗೌಡರ ಸುದ್ದಿಗೋಷ್ಠಿ. 11 ಗಂಟೆಗೆ ಅವರ ನಿವಾಸದಲ್ಲಿ ಅವರು ಪ್ರೆಸ್ ಮೀಟನ್ನು ಕರೆದಿದ್ದಾರೆ. ಅವರ ಮುಂದಿನ ನಡೆ ಏನು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಅವರೇನಾದ್ರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ, ಇದು ಪ್ರಶ್ನೆ. ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ? ಎಲ್ಲ ರೀತಿಯ ಬೆನಿಫಿಷಿಯರಿ ಬಿ ಜೆ ಪಿಯಲ್ಲಿ ಅಂತಂದರೆ ಅದು ಸದಾನಂದ ಗೌಡರು. ಎಲ್ಲ ರೀತಿಯ ಬೆನಿಫಿಷಿಯರಿ ಅವರೇ ಹೇಳ್ಕೊಂಡಿದ್ದಾರೆ. ಯಾರಾದರೂ ಅದೃಷ್ಟವಂತದ ರಾಜಕಾರಣಿ ಇದ್ದರೆ ಬಿ ಜೆ ಪಿಯಲ್ಲಿ ಅದು ನಾನು ಅಂತ. ಅಷ್ಟೆಲ್ಲವನ್ನು ನೋಡಿದಂಥವರು ಈಗ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ, ಅಥವಾ ಅವರೇನಾದರೂ ರಾಜಕೀಯ ರಂಗದಿಂದ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರಾ? ಸಾಕು ನನಗಿನ್ನು ಪಾಲಿಟಿಕ್ಸ್, ನಾನು ಯಾವ ಪಕ್ಷಕ್ಕೂ ಸಪೋರ್ಟ್ ಮಾಡಲ್ಲ, ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ಅಂತ ಹೇಳ್ತಾರಾ? ಗೊತ್ತಿಲ್ಲ. ಈಶ್ವರಪ್ಪನಂತವ್ರು ಆದರೆ ರೆಬಲ್ ಆಗಿ ನಿಂತ್ಕೊಂಡು ನಾನು ಪಕ್ಷಕ್ಕೆ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸದಾನಂದ ಗೌಡರು ಹಾಗೆ ಮಾಡ್ತಾರಾ? ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆಗೆ ಬೆಂಬಲ ಘೋಷಣೆ ಮಾಡ್ತಾರಾ? ಎಲ್ಲವೂ ಕೂಡ ಈಗ ಸದ್ಯಕ್ಕೆ ನಿಗೂಢವಾಗಿದೆ. 11 ಗಂಟೆ ತನಕ ಎಲ್ಲ ಆಯ್ಕೆಗಳು ಇದೆ ಅವ್ರ ಮುಂದೆ. ಒಂದು, ಪಕ್ಷನಿಷ್ಠೆಯನ್ನು ಮೆರೆಯುವಂಥದ್ದು. ನನಗೆ ಟಿಕೆಟ್ ಸಿಗದಿದ್ದರೂ ಪರವಾಗಿಲ್ಲ, ನಾನು ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು. ಅಥವಾ ಇಲ್ಲ, ನಾನು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೀನಿ ಅಂತಕ್ಕಂಥದ್ದು. ಇದೆರಡರದ್ದು ಸವಾಸ ಬೇಡ ಅಂತಂದರೆ ನಾನು ಚುನಾವಣಾ ರಾಜಕೀಯ ನಿವೃತ್ತಿ ಪಡ್ಕೊಂಡ್ಬಿಡ್ತೀನಿ. ಒಂದು ಕಾಲದಲ್ಲಿ ಅವರ ನಿರ್ಧಾರಕ್ಕೆ ಬಂದಿದ್ದರು, ನಂಗೆ ಸಾಕು ಇನ್ನು ಚುನಾವಣೆ, ನಾನು ಇನ್ಮೇಲೆ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ. ಅದೇ ಅವ್ರು ಹೇಳ್ತಾ ಇರೋದು. ಹಂಗಿದ್ದವನನ್ನು ನನ್ನನ್ನು ಟ್ರಿಗರ್ ಮಾಡಿ ಕರ್ಕೊಂಡು ಬಂದರೆ ನೀವು ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ. ಈಗ ನೋಡಿದ್ರೆ ಟಿಕೆಟ್ ಕೊಡಲಿಲ್ಲ, ಇದು ನನಗೆ ಹರ್ಟ್ ಆಗಿದೆ ಅಂತ ಅವ್ರು ಹೇಳ್ತಿರೋದು. ಹಾಗಾಗಿ ಇದು ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. 3 ಆಯ್ಕೆಗಳಿದೆ ಹೆಚ್ಚು ಕಡಿಮೆ ಸದಾನಂದ ಗೌಡರ ಮುಂದೆ. ಒಂದು ಪಕ್ಷನಿಷ್ಠೆ, ಇನ್ನೊಂದು ಕಾಂಗ್ರೆಸ್ ಸೇರ್ಪಡೆ, ಮತ್ತೊಂದು ರಾಜಕೀಯ ನಿವೃತ್ತಿ. 11 ಗಂಟೆಗೆ ಇದರಲ್ಲಿ ಯಾವ ನಿರ್ಧಾರವನ್ನು ಅವರು ಪ್ರಕಟ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಬಿ ಜೆ ಪಿಯಿಂದ ಮುಖ್ಯಮಂತ್ರಿ ಆದರು, ಬಿ ಜೆ ಪಿಯಿಂದ ಸಂಸದರಾದರು, ಬಿ ಜೆ ಪಿಯಿಂದ ಕೇಂದ್ರ ಸಚಿವರಾದರು, ಬಿ ಜೆ ಪಿಯಿಂದ ವಿರೋಧ ಪಕ್ಷದ ನಾಯಕರಾದರು, ವಿರೋಧ ಪಕ್ಷದ ಉಪನಾಯಕರಾದರು. ಎಲ್ಲ ರೀತಿಯ ಬೆನಿಫಿಷಿಯರಿ ಸದಾನಂದ ಗೌಡರು. ಹಾಗಂತ ಅವರು ಪಕ್ಷ ಬಿಡಬಾರ್ದು ಅಂತ ಎಲ್ಲೂ ಇಲ್ಲ. ಆ ಥರ ಆಗಿರ್ತಕ್ಕಂಥ ಉದಾಹರಣೆ ನಮ್ಮಲ್ಲಿದೆ. ಈಗ ಅವರು ಯಾವ ನಿರ್ಧಾರಕ್ಕೆ ಬರ್ತಾರೆ? ಯಾಕೆಂದರೆ ನಿನ್ನೆ ಮೊನ್ನೆ ಎಲ್ಲ ಅವ್ರು ಸುಳ್ಯಕ್ಕೆ ಹೋಗ್ಬಿಟ್ಟು ಅವರ ಕುಟುಂಬಸ್ಥರ ಜೊತೆ ಮಾತುಕತೆ ಆಡ್ಕೊಂಡು ಬಂದರು. ಅವರ ಅಭಿಪ್ರಾಯವನ್ನು ಪಡ್ಕೊಂಡು ಬಂದಿದ್ದಾರೆ. ಅವ್ರ ಕುಟುಂಬಸ್ಥರ ಹತ್ರ ಮಾತಾಡಿದ್ದಾರೆ. ಏನು ಮಾಡಬೇಕು, ಏನು ಎತ್ತ, ಮುಂದೇನು, ಯಾವ ಥರ ನಿರ್ಧಾರ ತಗೋಬೇಕು, ಸಾಕ ರಾಜಕೀಯ ಅಥವಾ ಬಿ ಜೆ ಪಿಗೆ ನಾವು ಟಕ್ಕರ್ ಕೊಡಬೇಕಾ, ಇದೆಲ್ಲವನ್ನು ಕೂಡ ಅವ್ರು ತೀರ್ಮಾನ ಮಾಡಿಕೊಂಡೇ ಬಂದಿದ್ದಾರೆ. ಹಾಗಾಗಿ ಸುದ್ದಿಗೋಷ್ಠಿ ಕರೆದಿರೋದು. 11 ಗಂಟೆಗೆ ಏನು ಹೇಳ್ತಾರೆ ಸದಾನಂದ ಗೌಡರು ಅಂತಕ್ಕಂಥದ್ದು ತುಂಬ ಕುತೂಹಲಕ್ಕೆ ಕಾರಣವಾಗಿದೆ. ಬಹಳ ಮುಖ್ಯವಾದ ವಿಚಾರ. ಸದಾನಂದ ಗೌಡರ ಮುಂದಿನ ಭವಿಷ್ಯ ಏನು? ನೋಡಿ, 2-3 ಕಡೆ ಬಿ ಜೆ ಪಿಗೆ ಆ ರೀತಿ ತೊಂದರೆ ಆಗಿದೆ. ಒಂದು, ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಈಗಾಗಲೇ ಅವರು ಪಕ್ಷೇತರರಾಗಿ ನಿಲ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರು ಇವತ್ತೇನೋ ಸಭೆ ಕರೆದಿದ್ದಾರೆ. ಇವತ್ತು ಅವರ ಅಂತಿಮ ತೀರ್ಮಾನ ಆಗುತ್ತೆ, ನಿರ್ಧಾರ ಆಗುತ್ತೆ. ಸದಾನಂದ ಗೌಡರು 11 ಗಂಟೆಗೆ ಈಗ ಸಭೆ ಕರೆದಿದ್ದಾರೆ, ಅಂದರೆ ಪ್ರೆಸ್ ಮೀಟ್ ಕರೆದಿದ್ದಾರೆ. ಅಲ್ಲಿ ಅವರ ನಿರ್ಧಾರವನ್ನು ತಿಳಿಸ್ತಾರೆ. ಸೊ ಪಕ್ಷನಿಷ್ಠರು ಯಾರು, ಪಕ್ಷವನ್ನು ಬಿಡುವವರು, ಇವೆಲ್ಲವೂ ಕೂಡ ಗೊತ್ತಾಗಬೇಕು.